ನಮಸ್ಕಾರ. ಕರ್ನಾಟಕ ರೌಂಡಪ್ಗೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬಿಕ್ಕಟ್ಟು ಇನ್ನೂ ಕೂಡ ಹಾಗೆ ಇದೆ, ಅದು ಪರಿಹಾರ ಆಗ್ತಾ ಇಲ್ಲ. ಅದರ ಬಗ್ಗೆ ತೀವ್ರ ಚರ್ಚೆ ಆಗ್ತಾ ಇದೆ. ಹೀಗಿರುವಾಗ ಈ ನಾಯಕತ್ವದ ಗೊಂದಲದ ಬಗ್ಗೆ ಹೈಕಮಾಂಡ್ ಏನೋ ಮಾತನಾಡ್ತಾ ಇಲ್ಲ. ಈ ಒಂದು ಸಮಸ್ಯೆ ಬಗೆಹರಿಯೋದು ಯಾವಾಗ ಬಗೆಹರಿಯುತ್ತೆ ಅನ್ನುವಂತಹ ಪ್ರಶ್ನೆ ಯಾವಾಗಲೂ ಕೂಡ ಹಂಗೆ ಇದೆ. ಅದರ ಬಗ್ಗೆ ಯಾವುದೇ ರೀತಿಯಾದ ಉತ್ತರಗಳು ಸಿಗ್ತಾ ಇಲ್ಲ. ಈಗ ಕರ್ನಾಟಕ ರಾಜಕೀಯದ ಸ್ಥಿತಿಗತಿಯ ಬಗ್ಗೆ ಕೈ ಮುಗಿದು ಸುಮ್ಮನಾಗ್ಬಿಟ್ಟಿದೆ ಹೈಕಮಾಂಡ್. ಈಗ ಹೈಕಮಾಂಡ್ ಕೂಡ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ತೀರ್ಮಾನವನ್ನ ಮಾಡ್ತಾ ಇಲ್ಲ. ಅವರೇ ಕೈ ಮುಗಿದು ಈ ವಿಚಾರದ ಬಗ್ಗೆ ನಮ್ಮ ಹತ್ರ ಮಾತಾಡಕ್ಕೆ ಹೋಗಬೇಡಿ, ನಾವೇನೂ ಮಾತನಾಡಲ್ಲ ಅನ್ನುವಂಥ ರೀತಿಯಲ್ಲಿ ಸುಮ್ಮನಾಗ್ಬಿಟ್ಟಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಒಂದು ವಿಚಾರದಲ್ಲಿ ಮೌನವನ್ನ ವಹಿಸಿದ್ದಾರೆ. ಅದು ಯಾಕೆ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಕರ್ನಾಟಕ ರಾಜಕೀಯ ಸ್ಥಿತಿಗತಿಗಳಿಗೆ ಕೈ ಮುಗಿತಾ ಇದೆ ಹೈಕಮಾಂಡ್ ಬೇಡ ಅಂತ ಹೇಳಿ. ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿರಂತರ ಮೌನದ ಅರ್ಥ ಏನು ಎನ್ನುವಂತಹ ಪ್ರಶ್ನೆ ಇದೆ. ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಹೈಕಮಾಂಡ್ ಮಾತ್ರ ಫುಲ್ ಸೈಲೆಂಟ್ ಆಗಿದೆ. ನಾಯಕತ್ವ ವಿಚಾರವಾಗಿ ಡಿಕೆ ಸಹೋದರರಲ್ಲೂ ಕೂಡ ಬದಲಾವಣೆಗಳು ಕಾಣ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಬಣದ ದಾಳಗಳೆಲ್ಲವೂ ಕೂಡ ಈಗ ಯಶಸ್ವಿಯಾಗಿವೆ. ಆದರೆ ಡಿಕೆ ಶಿವಕುಮಾರ್ ಅವರ ಬಣದ ಪ್ರಯತ್ನಗಳು ವಿಫಲವು ಆಗ್ತಾ ಇವೆ. ಏನು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಇದರ ನಡುವೆ ಈಗ ಡಿಕೆ ಸುರೇಶ್ ಅವರ ತಾಳ್ಮೆಯ ಮಾತುಗಳು ಏನಾಗ್ತಾ ಇದೆ, ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇವೆ. ಈ ರಾಜಕೀಯ ನಾಯಕರ ನಡೆಗಳು, ಮಾತುಗಳು ಎಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನಾಯಕತ್ವದ ವಿಚಾರ, ಬದಲಾವಣೆಯ ವಿಚಾರ ಬಗೆಹರಿತಾ ಇಲ್ಲ. ಯಾರು ಕೂಡ ಏನು ಹೇಳ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ದೆಹಲಿಗೆ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ವರಿಷ್ಠ ನಾಯಕರು ಏನೂ ಹೇಳ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವಾಗಲೂ ಕೂಡ ಈ ಒಂದು ವಿಚಾರದಲ್ಲಿ ನಿರಂತರವಾಗಿ ಮೌನವನ್ನು ವಹಿಸಿದ್ದಾರೆ. ಯಾಕೆ ಎನ್ನುವಂತಹ ಪ್ರಶ್ನೆ ಇದೆ. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾವ ಅಧಿಕಾರವನ್ನು ಕೊಡ್ತಾ ಇಲ್ವಾ ಗಾಂಧಿ ಕುಟುಂಬ ಈ ಒಂದು ವಿಚಾರದಲ್ಲಿ? ಈ ಒಂದು ಪ್ರಶ್ನೆ ಕೂಡ ಮಾಡುತ್ತೆ. ಡಿಕೆ ಶಿವಕುಮಾರ್ ಬಣದ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಅಸಮಾಧಾನಗೊಳ್ತಾ ಇದ್ದಾರೆ, ಬೇಸರಗೊಳ್ತಾ ಇದ್ದಾರೆ ಹೈಕಮಾಂಡ್ನ ನಡೆಯಿಂದ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ನಾಯಕರೇನಿದ್ದಾರೆ ಅವರು ಫುಲ್ ಖುಷಿ ಆಗ್ತಾ ಇದ್ದಾರೆ. ಅವರು ಮಾಡಿದಂತಹ ಎಲ್ಲಾ ಪ್ರಯತ್ನಗಳು ಕೂಡ ಫಲಿಸ್ತಾ ಇವೆ, ಅವರು ಯಶಸ್ವಿ ಆಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಣದ ನಾಯಕರೆಲ್ಲರೂ ಕೂಡ ವಿಫಲರಾಗ್ತಾ ಇದ್ದಾರೆ. ಯಾವ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಏನೂ ಆಗ್ತಾ ಇಲ್ಲ, ಏನೂ ವರ್ಕೌಟ್ ಆಗ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಈ ಒಂದು ವಿಚಾರಗಳ ಬಗ್ಗೆ ಏನೂ ಮಾತನಾಡ್ತಾ ಇಲ್ಲ, ಯಾಕೆ ಸೈಲೆಂಟ್ ಆಗಿದ್ದಾರೆ? ಮೊನ್ನೆ ಅಷ್ಟೇ ದೆಹಲಿಗೆ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಮಾತನಾಡಿರ್ತಾರೆ ಈ ಒಂದು ವಿಚಾರ ಬಗ್ಗೆ. ಏನ್ ಸಾಹೇಬ್ರೆ ಈ ರೀತಿಯಾಗಿ ಆಯ್ತಲ್ಲ, ಮಾತುಕತೆ ಆಗಿತ್ತು, ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾ ಇಲ್ಲ, ಏನು ಮಾಡೋದು? ನನ್ನ ಬಗ್ಗೆ ನೀವೇನಾದ್ರೂ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಇಲ್ವಾ? ನೀವ್ಯಾಕೆ ಇಷ್ಟೊಂದು ಮೌನವಾಗಿದ್ದೀರಿ? ಈ ರೀತಿಯಾದಂತಹ ಪ್ರಶ್ನೆ ಬಂದಿರಬಹುದು. ಡಿ ಕೆ ಶಿವಕುಮಾರ್ ಅವರು ಕೇಳಿರುವಂತಹ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆಯಂತ ರಾಜ್ಯದಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಬಣದ ನಾಯಕರಿಗೆ ಬೇಸರ ಆಗ್ತಾ ಇದೆ. ಈಗ ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಒಂದು ರೀತಿಯಲ್ಲಿ ಇದರ ಸಹವಾಸವೇ ಬೇಡ, ಏನೂ ಕೂಡ ಇದರ ಬಗ್ಗೆ ಮಾತನಾಡೋದು ಬೇಡ, ಯಾರ ಸಹವಾಸ ಬೇಡ, ಮಾತಾಡೋದು ಬೇಡ ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿ ಆಗೋಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಸರಿಯಾಗಿ ರಾಹುಲ್ ಗಾಂಧಿ. ಭೇಟಿ ಆದರೂ ಕೂಡ ಈ ನಾಯಕತ್ವದ ವಿಚಾರಣೆ ಕುರಿತಾಗಿ ಮಾತನಾಡೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೌನದ ಅರ್ಥ ಏನು? ಹಾಗಾದ್ರೆ ಯಾಕೆ ಮೌನವಾಗಿದ್ದಾರೆ? ರಾಹುಲ್ ಗಾಂಧಿ ಅವರು ಏನಾದರೂ ಹೇಳಿದ್ದಾರಾ ಖರ್ಗೆ ಅವರಿಗೆ? ಸೋನಿಯಾ ಗಾಂಧಿ ಅವರು ಏನಾದರೂ ಹೇಳಿದ್ದಾರಾ? ಏನ್ ಚರ್ಚೆ ಆಗಿದೆ ಮುಖ್ಯವಾಗಿ ಹೈಕಮಾಂಡ್ನಲ್ಲಿ? ಯಾಕೆ ಯಾರೂ ಮಾತನಾಡ್ತಾ ಇಲ್ಲ? ಯಾಕೆ ಸೈಲೆಂಟ್ ಆಗಿದ್ದಾರೆ? ಇದರ ಅರ್ಥ ಏನಿರಬಹುದು? ಮುಂದಿನ ಒಂದು ಸಮಯ ಏನಿದೆ, ಉಳಿದಂತಹ ಸಮಯ ಏನಿದೆ, ಅದಕ್ಕೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನೋದು ವರಿಷ್ಠರ ಆಸೆನಾ? ಅಥವಾ ಏನಾದರೂ ಬದಲಾವಣೆಯನ್ನು ಮಾಡಿದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಅರಿತು ಹೈಕಮಾಂಡ್ ಈಗ ಸೈಲೆಂಟ್ ಆಗಿದೆಯಾ? ಈ ಒಂದು ಪ್ರಶ್ನೆ ಇದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಏನೂ ಮಾತನಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಏನಿದೆ ಆ ನಾಯಕರು ಅಂದ್ರೆ ಸಹೋದರರು ಏನಿದ್ದಾರೆ ಇಬ್ಬರು ಕೂಡ ಸೈಲೆಂಟ್ ಆಗಿದ್ದಾರೆ. ಒಂದೊಂದು ರೀತಿ ಒಂದೊಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಡಿ ಕೆ ಸುರೇಶ್ ತಾಳ್ಮೆಯ ಮಾತನ್ನ, ಕಾದು ನೋಡುವ ಮಾತನ್ನ ಆಡಿದ್ದಾರೆ. ಅದು ಕೂಡ ಚರ್ಚೆಗೆ ಕಾರಣ ಆಗಿದೆ.
ನೇರ ನಿಷ್ಠೂರ ನುಡಿಯ ಗ್ರಾಮ್ಯ ಮನೋಭಾವದ ಒರಟು ವಚನಕಾರ ಅಂತ ನಾವು ಒಬ್ಬರನ್ನ ಕರಿತೀವಿ. ಅವರೇ 19ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಶಿವಶರಣ ಹಾಗೂ ವಚನಕಾರ ಆಗಿರುವಂತಹ ಅಂಬಿಗರ ಚೌಡಯ್ಯ. ಅವರ 906ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ. ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಅಲ್ಲಿನ ಜನ. ಅಂಬಿಗರ ಚೌಡಯ್ಯ ಏನಿದ್ದಾರೆ ತುಂಬ ವಿಶಿಷ್ಟವಾದಂತಹ ವಚನಕಾರ ಅಂತ ಗುರುತಿಸಿಕೊಂಡಿದ್ರು. ಹುಣಸಗಿ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಮಹಾಂತ ಸ್ವಾಮಿ ವೃತ್ತದವರೆಗೆ ನಡೆದಂತಹ ಬೃಹತ್ ಮೆರವಣಿಗೆಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಭಾಗವಹಿಸಿದ್ರು. ಕುಂಭವನ್ನು ಹೊತ್ತು ಸಂಭ್ರಮಿಸಿದ್ರು. ಮತ್ತು ಡೊಳ್ಳು ಕುಣಿತ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಲ್ಲಿ ಇದ್ದವು. ಡೊಳ್ಳು ಕುಣಿತ ಆಗಿರ್ಬೋದು, DJ ಸಾಂಗ್ ಆಗಿರ್ಬೋದು. ಅದರಲ್ಲಿ ಸಮಾಜದ ಮುಖಂಡರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಹೆಜ್ಜೆ ಹಾಕಿದರು. ಇನ್ನು ಈ DJ ಸೌಂಡ್ಗೆ ಕೂಡ ಯುವಕರು ಕುಣಿದು ಕುಪ್ಪಳಿಸಿದರು. ದೊಡ್ಡ ಮಟ್ಟದಲ್ಲಿ ಆಚರಣೆಯನ್ನು ಮಾಡಿದ್ದಾರೆ. ನೋಡಿ, ಅಂಬಿಗರ ಚೌಡಯ್ಯ ಏನಿದ್ದಾರೆ ಅವರು 19ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಶಿವಶರಣರು, ವಚನಕಾರರು. ಉಳಿದೆಲ್ಲದ ವಚನಕಾರರಿಗಿಂತ ಇವರು ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇರುವಂತಹ ವಚನಕಾರ ಅಂತ ಹೇಳಿ ಗುರುತಿಸಿಕೊಂಡಿದ್ರು. ಇವರು ವೃತ್ತಿಯಿಂದ ಅಂಬಿಗ ಆಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಅನುಭವಿ ವಚನಕಾರರು ಕೂಡ ಆಗಿರ್ತಾರೆ. ಇವರು ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ಬರಿತಾ ಇದ್ರು. ಅದೆಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇತ್ತು. ಬಸವಣ್ಣನವರ ಅನುಭವ ಮಂಟದ ಪದಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ರು. ಸಮಾನ ಭೂಮಿಕೆಯಲ್ಲಿ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಾರೆ. ಅಷ್ಟೇ ಅಲ್ಲ, ಇವರು ಬಸವಣ್ಣನವರಿಂದ ಲಿಂಗದ ದೀಕ್ಷೆಯನ್ನು ಕೂಡ ಪಡೆದುಕೊಂಡಿರ್ತಾರೆ. ಕಾಯಕ ಅಥವಾ ವ್ಯಕ್ತಿನಾಮವಾದಂತಹ ಅಂಬಿಗರ ಚೌಡಯ್ಯ ಎಂಬುದೇ ಈತನ ವಚನಗಳ ಅಂಕಿತ ನಾಮ ಆಗಿರುತ್ತೆ. ಇಂತಹ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವದಲ್ಲಿ ಏನು ಅದ್ದೂರಿಯಾಗಿ ಮಾಡಿದ್ರಲ್ಲ, ಈ ಕಾರ್ಯಕ್ರಮದಲ್ಲಿ ಗ್ರಾಮದ ರಾಜಕೀಯ ಮುಖಂಡರುಗಳು, ಪಟ್ಟಣದ ಪಂಚಾಯಿತಿಯ ಅಧ್ಯಕ್ಷರುಗಳು, ಸರ್ವ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ಭಾಗಿಯಾಗಿ ಅದ್ದೂರಿಯಿಂದ ಮಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ಮರಕಲ್ ಗ್ರಾಮ ಪಂಚಾಯತಿಗೆ ಗಾಂಧಿ ಪುರಸ್ಕಾರವನ್ನು ನೀಡಬೇಕಾಗಿತ್ತು. ಆದರೆ ವಿನಾಕಾರಣ ಮೇಲಿನ ಅಧಿಕಾರಿಗಳು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಅವರಿಗೆ ಬೇಕಾದಂತಹ ಬೀದರ್ ತಾಲೂಕಿನ ಬರೂರು ಗ್ರಾಮ ಪಂಚಾಯತಿಗೆ ಇವರು 2024-25ನೇ ಸಾಲಿನ ಗಾಂಧಿ ಪುರಸ್ಕಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದರಲ್ಲಿ ಅಕ್ರಮ ಹಾಗೂ ಪಕ್ಷಪಾತ ನಡೆದಿದೆ ಅಂತ ಆರೋಪಿಸ್ತಾ ಇದ್ದಾರೆ ಅಲ್ಲಿನ ಜನ. ಬೀದರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಖಂಡಿಸ್ತಾ ಇದ್ದಾರೆ. ಮರ್ಕಲ್ ಗ್ರಾಮ ಪಂಚಾಯಿತಿ ಏನಿದೆ, ಪಂಚಾಯತ್ ಸದಸ್ಯರು ಧರಣಿಯನ್ನು ಕೂಡ ಮಾಡ್ತಾ ಇದ್ದಾರೆ, ನಮ್ಮ ಪಂಚಾಯತಿಗೆ ಕೊಟ್ಟಿಲ್ಲ ಅಂತ ಹೇಳಿ. ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಇವರು ಮರ್ಕಲ್ ಗ್ರಾಮ ಪಂಚಾಯತಿ ಸದಸ್ಯರೇನಿದ್ದಾರೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಧರಣಿಯನ್ನು ಮಾಡುವ ಮೂಲಕ. ಗಾಂಧಿ ಪುರಸ್ಕಾರವನ್ನು ನೀಡುವ ಪ್ರಕ್ರಿಯೆಯಲ್ಲಿ ಮರ್ಕಲ್ ಗ್ರಾಮ ಪಂಚಾಯಿತಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ CEO ಅವರ ಕಾರ್ಯವೈಖರಿ ಏನಿದೆ ಅದು ಸರಿಯಾಗಿಲ್ಲ, ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರು ಧರಣಿಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಧರಣಿ ನಿರತ ಸದಸ್ಯರು ಗಾಂಧಿ ತತ್ವಗಳು ಹಾಗೂ ಮೌಲ್ಯಗಳನ್ನು ಅನುಸರಿಸಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿದಂತಹ ಪಂಚಾಯಿತಿಗಳನ್ನು ಕಡೆಗಣಿಸಿ ಕೆಲವೊಂದು ಪಂಚಾಯಿತಿಗಳಿಗೆ ಮಾತ್ರ ಇವರು ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ. ಇದು ಸರಿಯಲ್ಲ, ಇದು ಸಂಪೂರ್ಣವಾಗಿ ಪಕ್ಷಪಾತ ಹಾಗೂ ಅಸ್ಪಷ್ಟ ನಿರ್ಧಾರ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಅವ್ರು ನಿರ್ದೇಶನ ಮಾಡುವಾಗ ರಾತ್ರಿ 8 ಗಂಟೆಗೆ ಬಂದು ಯಾವುದೇ ರೀತಿ ಅಭಿವೃದ್ಧಿ ಬಗ್ಗೆ ಏನೂ ಮಾಡದೆ, ಯಾವುದೇ ರೀತಿ ಅಭಿವೃದ್ಧಿ ವೆರಿಫೈ ಮಾಡದೆ ರಾತ್ರಿ 8 ಗಂಟೆಗೆ ಬಂದು ಏನು ನೋಡದೆ ಹಾಗೆ ಬಂದಿದ್ದಾರೆ.
ಬಂದ ಕೂಡ ಏನಂದ್ರೆ ಮರುದಿವಸ ಏನಂದ್ರೆ ಬರೂರು ಪಂಚಾಯತಿನ ಆಯ್ಕೆ ಮಾಡಬೇಕಂದ್ರೆ ಇಲ್ಲಿ ಮುಖ್ಯ ಕಾರ್ಯಕಾರಿಗಳು ಇದು ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಆ ನಂತರ ನನಗೆ ಗೊತ್ತಾದ ನಂತರ ನಾನು 13 ಜನವರಿರಂದು ಮುಖ್ಯ ಕಾರ್ಯಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದೇನೆ. ಸರ್ ಇವರಿಗೆ ತಾರತಮ್ಯ ಮಾಡಿದ್ದಾರೆ, ಇದು ಕರೆಕ್ಟ್ ಸರ್ವೆ ಮಾಡಿಲ್ಲ ಮತ್ತು ರಾತ್ರಿ 8 ಗಂಟೆಗೆ ಬಂದರೆ ಇದು ಒಂದು ಒಳ್ಳೆಯ ಅಧಿಕಾರಿಗೆ ನೇಮಿಸಿ ನಮಗೆ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ನಾನು ಯಾರು ಡೆವಲಪ್ಮೆಂಟ್ ಮಾಡಿದರೆ, ಯಾರು ಕೆಲಸ ಮಾಡಿದರೆ ಅಂಥವ್ರು ಕೂಡ ನಾನು ಅವ್ರಿಗೆ ಮನವಿ ಮಾಡಿದ್ರು ಕೂಡ ಅವ್ರಿಗೆ ನಾನು ಮನವಿಯನ್ನು ಒಪ್ಪಿದೆ. ಆ ನಂತರ ಮತ್ತೊಂದು ಸಲ ಕೇಳೋದು ಇಲ್ಲ ಬರೋರು ಫೈನಲ್ ಮಾಡಿದೆ, ನೀವು ಏನಾದರೂ ಕೋರ್ಟಿಗೆ ಹೋಗಿ ಹೇಳಿದ್ದಾರೆ ಸರ್. ಅದರ ಸಲುವಾಗಿ ಏನಾಗಬೇಕು, ನಾವು ಹಣ ಮಾಡ್ತಾ ಇದ್ದೇವೆ. ಇದ್ರಾಗ ತಾರತಮ್ಯ ಆಗಿದೆ. ಏನಾದರೂ ಜಿಲ್ಲೆಯಲ್ಲಿ ಅಂದರೂ ಭ್ರಷ್ಟಾಚಾರ, ಡೆವಲಪ್ಮೆಂಟ್ ಬಗ್ಗೆ ಭ್ರಷ್ಟಾಚಾರ ಆಗಲಿ, ಅಭಿವೃದ್ಧಿಯಾಗಿ ಭ್ರಷ್ಟಾಚಾರ ಆಗಲಿ, ಪರಿಸ್ಥಿತಿ ಕೊಡೋದ್ರಾಗೂ ಭ್ರಷ್ಟಾಚಾರ ಮಾಡೋದಂದ್ರೆ ಜಿಲ್ಲಾಡಳಿತ ಇಂಥ ಯಾವ ಮಟ್ಟಕ್ಕೆ ಬಂದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದರ ಸಲುವಾಗಿ ಏನಾದರೂ ಇವತ್ತಿನ ನಾವು ಧರಣ ಮಾಡ್ತಾ ಇದ್ದೇವೆ. ಇವತ್ತು ನಾನು ಈ ಧರಣ ಮುಖಾಂತರ ಆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. 15 ದಿವಸ ಒಳಗಾಗಿ ವೆರಿಫಿಕೇಷನ್ ಮಾಡಿ ಯಾವ ಪಂಚಾಯತ್ ಸಿಗಬೇಕು ನ್ಯಾಯಬದ್ಧವಾಗಿ. ಧಾರವಾಡದ ಮಾಜಿ ಸಚಿವ ಹಾಲಿ ಗ್ರಾಮೀಣ ಶಾಸಕರ ಹಾಲಿನ ಡೈರಿಗೆ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಯುವತಿಯ ಹತ್ಯೆ ನಡೆದಿದ್ದು, ಝಕಿಯಾ 20 ವರ್ಷದ ಕೊಲೆಯಾದ ಮಹಿಳೆ ಅಂತ ಅಥವಾ ಯುವತಿ ಅಂತ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡದ ಹೊರವಲಯದಲ್ಲಿ ಏನು ಈ ಒಂದು ವಿನಯ ಡೈರಿ ಇದೆ, ಅದರ ಬಳಿ ಆಗಿರುವಂಥದ್ದು ಕೊಲೆಯಾದ ವಿದ್ಯಾರ್ಥಿನಿ ಏನಿದ್ದಾರೆ ಅಥವಾ ಮಹಿಳೆ ಏನಿದ್ದಾರೆ, ಅವರು ಪ್ಯಾರಾಮೆಡಿಕಲ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಯುವತಿ ನಿನ್ನೆ ಸಂಜೆ ಮನೆಯಿಂದ ಲ್ಯಾಬ್ಗೆ ಹೋಗೋದಾಗಿ ಹೇಳಿ ಮನೆಯಿಂದ ಹೊರಟಿರ್ತಾಳೆ. ಈ ಯುವತಿಗೆ ವೇಲ್ನಿಂದ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡಿದ ರೀತಿಯಲ್ಲಿ ಶವ ಪತ್ತೆಯಾಗಿದೆ. ಮುಖಕ್ಕೆ ಮೊದಲು ಹಲ್ಲೆ ಮಾಡಿರುವಂತಹ ಗುರುತುಗಳು ಕೂಡ ಕಾಣಿಸಿಕೊಂಡಿವೆ. ನಂತರ ಇವರು ವೇಲ್ನಿಂದ ಬಿಗಿದು ಕೊಲೆ ಮಾಡಿರಬಹುದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಝಕಿಯಾ ಏನಿದ್ದಾರೆ ಧಾರವಾಡ ನಗರದ ಗಾಂಧಿ ಚೌಕ್ ನಿವಾಸಿಯಾಗಿದ್ದು, ಧಾರವಾಡ ವಿದ್ಯಾನಗರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪ್ರಕರಣ ಕೂಡ ದಾಖಲಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಘಟನೆ ಏನಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ದರ್ಗಾ ಜೋಗಹಳ್ಳಿಯ PDO ಆಗಿರುವಂತಹ ಶಿವರಾಜ್ ವಿರುದ್ಧ ಈಗ ಕರ್ತವ್ಯ ಲೋಪದ ಆರೋಪ ಕೇಳಿ ಬರ್ತಾ ಇದೆ. ಕಾನೂನಿನ ಪ್ರಕಾರ ಪ್ರತಿ ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸಬೇಕು, ಅದು ಕಡ್ಡಾಯ ಕೂಡ ಹೌದು. ಆದರೆ ಇವರು ಆ ರೀತಿಯಾಗಿ ಮಾಡಿಲ್ಲ. ಗ್ರಾಮ ಪಂಚಾಯಿತಿ ಕಟ್ಟಡದ ಮುಂದೆ ರಾಷ್ಟ್ರಧ್ವಜವನ್ನು ಆರಿಸದೆ ಸುಮ್ಮನೆ ಇದ್ದಾರೆ. ಪಂಚಾಯತ್ ರಾಜ್ ಇಲಾಖೆ ಹಾಗೂ ಆದೇಶಗಳನ್ನು ಇವರು ಗಾಳಿಗೆ ತೂಡಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. PDO ಶಿವರಾಜ್ ಅವರ ವಿರುದ್ಧ ಸಚಿವರು, ಶಾಸಕರು ಉಪಸ್ಥಿತರಿರುವಂತಹ ಕಾರ್ಯಕ್ರಮ ಇದ್ದರೂ ಕೂಡ ಇವರು ರಾಷ್ಟ್ರಧ್ವಜವನ್ನು ಆರಿಸಿಲ್ಲ. ಅಲ್ಲಿ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಅಲ್ಲಿನ ಜನ ಆಗ್ರಹವನ್ನು ಮಾಡ್ತಾರೆ. ಒಂದು ಒಳ್ಳೆಯ ಕೆಲಸಕ್ಕೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಚಿಮನಹಳ್ಳಿ ಗ್ರಾಮದಲ್ಲಿ ಮಾನವ ಹಕ್ಕುಗಳ ಕಮಿಟಿ ಹಾಗೂ ಕರ್ನಾಟಕ ರಾಜ್ಯ ಸಂಸ್ಥಾಪಕರಾದಂತಹ CM ಬೈರೇಗೌಡರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳ ಕಡು ಬಡ ಕುಟುಂಬಗಳಿಗೆ ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಇವರು ಉಚಿತವಾಗಿ ಕೆಲ ಸಹಾಯಗಳನ್ನು ಮಾಡ್ತಾ ಇದ್ದಾರೆ. ಕಟ್ಟಡಗಳ ಸಾಮಗ್ರಿಗಳೇನಿದೆ ಅವುಗಳನ್ನು ಕೊಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ, ಸಹಾಯವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಜನರಿಗೆ. ಹಾಗೂ ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಭೇಟಿ ಕೂಡ ನೀಡ್ತಾ ಇದ್ದಾರೆ. ಭೇಟಿ ನೀಡಿ ಕಡು ಬಡವರು ಯಾರಿದ್ದಾರೆ
ಆ ಬಡ ಕುಟುಂಬಗಳಿಗೆ ಆಸರೆ ಆಗ್ತಾ ಇದ್ದಾರೆ, ಅದನ್ನು ಗುರುತಿಸ್ತಾ ಇದ್ದಾರೆ. ಗುರುತಿಸಿ ಯಾರಿಗೆ ಸಹಾಯ ಬೇಕಾಗಿದೆಯೋ, ಅಗತ್ಯ ಇದೆಯೋ ಅವರಿಗೆ ಹೋಗಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವರು ಮುಖ್ಯವಾಗಿ ಉಚಿತವಾಗಿ ಕಟ್ಟಡ ನಿರ್ಮಾಣಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಸಿಮೆಂಟು, ಇಟ್ಟಿಗೆ, ಆ ರೀತಿಯಾಗಿ ಎಲ್ಲ ವಸ್ತುಗಳನ್ನು ನಾನೇ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಮಾಡುವ ಮೂಲಕ ಅವರು ಮಾದರಿಯಾಗಿದ್ದಾರೆ. ಉಚಿತ ಮನೆಗಳ ಹಂಚಿಕೆಯ ಬಗ್ಗೆ ಅರ್ಜಿ ಆಹ್ವಾನದ ಬಗ್ಗೆ ಇವತ್ತು ಒಂದು ಸಭೆ ಅಥವಾ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ. ಉದ್ದೇಶ ಇಷ್ಟೇ, ತಾಲೂಕಾದ್ಯಂತ ಈಗಾಗಲೇ ಹಿಂದೆ ಸುಮಾರು ವರ್ಷಗಳ ಹಿಂದೆ ಸಮೀಕ್ಷೆ ಕೊಟ್ಟಿರ್ತೀನಿ. ಹಂಗಾಗಿ ಆ ಸಮೀಕ್ಷೆಯಲ್ಲಿ ಕಂಡು ಬಂದಿರತಕ್ಕಂಥ ಕೆಲವೊಂದು ಸನ್ನಿವೇಶಗಳನ್ನು ನೋಡಿದಾಗ ತುಂಬ ಬೇಸರವಾಯಿತು. ಆ ಬೇಸರ ಆದಾಗ ಜೋಬಿಂದ ಹಣ ಕೊಡೋದು ಬೇರೆ ಇರುತ್ತೆ, ನೊಂದಂಥವ್ರಿಗೆ ಸಹಾಯವಾಗಿ ನಿಲ್ಲೋದು ಬಹುಮುಖ್ಯ ಅನ್ನೋದು ತಿಳ್ಕೊಂಡು ಹಣದ ರೂಪದಲ್ಲಿ ಕೊಡೋದು ಬಿಟ್ಟು ಅವ್ರಿಗೇನೋ ಒಂದು ಸಹಾಯ, ಒಂದು ಕೊಡುಗೆ ಥರ ಕೊಟ್ಟರೆ ಅದು ಶಾಶ್ವತವಾಗಿ ಅದು ನಿಲ್ಲುತ್ತೆ ಅಂತ ಯೋಚನೆ ಮಾಡಿ ಇವತ್ತು ಏನು ಉಚಿತ ಮನೆಗಳು ಅನ್ನೋಂಥದ್ದು ಒಂದು ಹೊಸ ಒಂದು ಕಾನ್ಸೆಪ್ಟು ತಗೊಂಡು ಬಂದು ಯಾರು ನಿರ್ಗತಿಕರು ಮನೆ ಇಲ್ಲವೋ ಅಂತಹ ಒಬ್ಬ ವ್ಯಕ್ತಿಗಳನ್ನು ಸೂಕ್ತವಾಗಿ ಗಮನಿಸಿ ಅವರ ಬಗ್ಗೆ ಪರಿಶೀಲನೆ ಮಾಡಿ ಏನು ಒಂದು 1000 ಇಟ್ಟಿಗೆ, ಒಂದು 5 ಟನ್ನು ಎಮ್ಸೆಂಡು, 25 ಮೂಟೆ ಸಿಮೆಂಟು, ಒಂದು ಕಿಟಕಿ ಅಥವಾ ಒಂದು ಬಾಗಿಲ ಕಬ್ಬಿಣದು, ಟಾಪ್ಗೆ ಬಂದ್ಬಿಟ್ಟು ಕಬ್ಬಿಣದ ಶೀಟ್ ಕೊಡೋಂಥ ಯೋಜನೆ